ರಾಜ್ಯದಲ್ಲಿ ಭಾರೀ ಮಳೆಯ ಮುನ್ಸೂಚನೆ ಕೂಡ ಕೊಡಲಾಗ್ತಾ ಇದೆ. ಈಗ ಹವಾಮಾನ ಇಲಾಖೆ ಮಹತ್ವದ ಮುನ್ಸೂಚನೆಯನ್ನು ಹೊರಡಿಸಿದೆ. ಒಂದು ವಾರ ವಿಳಂಬವಾಗಿ ಮುಂಗಾರು ಮಳೆ ಪ್ರವೇಶ ಮಾಡ್ತಾ ಇದೆ ಭಾರತಕ್ಕೆ. ಕೇರಳಕ್ಕೆ ಪ್ರವೇಶ ಮಾಡುತ್ತೆ, ಅದಾದ ನಂತರ ಕರ್ನಾಟಕಕ್ಕೂ ಕೂಡ ಲಗ್ಗೆ ಇಡುತ್ತೆ. ಈ ಸಲ ವಾಡಿಕೆಗಿಂತ ಕಡಿಮೆ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. 11 ವರ್ಷಗಳಲ್ಲಿ ಅತ್ಯಂತ ಕಡಿಮೆ ಮಳೆಯಾಗುವ ಭೀತಿ ಕೂಡ ಎದುರಾಗ್ತಾ ಇದೆ. 60% ಮಳೆಯ ಕೊರತೆ ಎದುರಾಗುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೀಗಾಗಿ ಈ ವರ್ಷ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗುವಂತಹ ಸಾಧ್ಯತೆ ಇದೆ. ನೋಡಿ, ಇದೆಲ್ಲ ಮಳೆ, ಅದರ ಮೇಲೆ ನಮಗೆ ಕಂಟ್ರೋಲ್ ಇರಲ್ಲ, ಇದರಲ್ಲಿ ನಾವೇನು ಮಾಡೋಕ್ಕಾಗತ್ತೆ ಅಂತ ಸರ್ಕಾರಗಳು ಹೇಳ್ತವೆ. ಆದರೆ ಎಷ್ಟು ಮರ ಗಿಡಗಳನ್ನು ಬೆಳೆಯಲಾಗುತ್ತೆ, ಡಿಫಾರೆಸ್ಟೇಷನ್ನು, ಕಾಡುಗಳ ನಿರ್ಮೂಲನೆ, ಅದನ್ನೆಲ್ಲ ಎಷ್ಟು ತಡಿತೀವಿ ಅಷ್ಟು ಮಳೆ ಹೆಚ್ಚಳವಾಗುತ್ತೆ, ಪರ್ಯಾವರಣ ಸರಿಯಾಗಿರುತ್ತೆ. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ತುಂಬ 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 ಕಷ್ಟದ ದಿನಗಳನ್ನು ಎದುರಿಸಬೇಕಾಗತ್ತೆ. ಹೀಗಾಗಿ ಈಗಲೇ ಎಚ್ಚೆತ್ತುಕೊಂಡು ಸರ್ಕಾರಗಳು ಹೆಚ್ಚೆಚ್ಚು ಗಿಡಗಳನ್ನು ಬೆಳೆಸಬೇಕು, ಜನರಲ್ಲೂ ಕೂಡ ಅರಿವು ಮೂಡಿಸಬೇಕು, ಸಿವಿಕ್ ಸೆನ್ಸ್ ಬರಬೇಕು ಜನರಲ್ಲಿ.